ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈಗ ನಾನೇ ಮುಖ್ಯಮಂತ್ರಿ. ಅಧ್ಯಕ್ಷರೇ 2.5 ವರ್ಷ ಆಗಿದೆ. ನಾನೇ ಮುಖ್ಯಮಂತ್ರಿ. ನಾನೇ ಇರ್ತೀನಿ. ದಿನ ಬೆಳಗಾರೆ ಇದೊಂದು ಹೇಳ್ಕಂತಿರುತ್ತದೆ ಕಂಡ ಸಿದ್ದಣ್ಣ. ಈಗ ಯಾರಂತಲ ಇದನ್ನ ಕೇಳಿದ್ದು ಇದನ್ನ ಅಶೋಕ್ ಕಣೆ, ರಾಜ್ಯದಲ್ಲಿ 106 ಸಮಸ್ಯೆ ಇವೆ. ಅದ್ರ ಸುದ್ದಿ ಮಾತಾಡಿರ್ಲ ಅಂದ್ರೆ ಬರೀ ಕುರ್ಚಿ ಯಾವಾಗ ಚೇಂಜ್ ಆಗ್ತದೆ, ಯಾರಿಂದ ಚೇಂಜ್ ಆಗ್ತದೆ, ಚೇಂಜ್ ಆಗಿಲ್ಲ ಅಂದ್ರೆ ಏನಾಗ್ತದೆ ಅಂತ ಅರಟೆ ಹೊಡ್ಕೊಂಡ್ ಕುಂತಿರ್ತಾರೆ ಕಣೆ. ಜನಗಳಿಗೆ ಕಷ್ಟ ಜಾಸ್ತಿ ಆಗೈತೆ. ಜೀವನ ಮಾಡೋದು ದಿನಕ್ಕೆ ಕಷ್ಟ ಐತೈತಿ. ಅವಕ್ಕೆ ದಿನವಿಡೀ ದುಡಿದ್ರು ಜೀವನ ಮಾಡಕ್ಕಾಯ್ತಾ ಇಲ್ಲ. ಹಂಗಾಗಿ ಇವುಗಳ ಬಗ್ಗೆ ತಲೆ ಕೆಡಿಸ್ಕಂತ ಇಲ್ಲ. ಇಲ್ದಿದ್ರೆ ಇವುಗಳ ಆಟ ನೋಡಿ ಮಕ್ಕೋಕ್ ಹೋಗ್ದಿರವೋ ಕಂಡ್ಲ. ಜನಗಳ ಕತೆ ಬಿಡ್ಲಣ್ಣ, ಅವುಗಳಿಗೆ ಒಂದಿಲ್ಲ ಒಂದ್ ತಲೆನೋವು ಇದ್ದೇ ಇರಂಗೆ ನೋಡ್ಕೊಂತ ಬರ್ಕಣ ನಮ್ ಲೀಡರ್ಗಳು. ಬಿಡುವದ ಕಾಂಗ್ರೆಸ್ ಹೈಕಮಾಂಡ್ ನಾವು 2.5 ವರ್ಷ ಸಿದ್ದಣ್ಣನ್ಗೆ 2.5 ವರ್ಷ ಡಿಕೆಗೆ ಅಂತ ಮಾತಾಡಿಲ್ವಂತೆ ಕಣೆ. ಸಿದ್ದಣ್ಣ ಹೇಳ್ದೆ ನೋಡಿಲಿ, 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ನಾನು ಹೇಳಿದ್ದು ಸ್ವಲ್ಪ ಸಮಾಧಾನ. 2.5 ವರ್ಷ ಅಂತ ಇಲ್ಲ. ತೀರ್ಮಾನ ಆಗಿಲ್ಲ. ನಮ್ಮ ಪಾರ್ಟಿ ನಾವು ಹೈಕಮಾಂಡ್ ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ಈಗ ನಾನೇ ಮುಖ್ಯಮಂತ್ರಿ. ಅಧ್ಯಕ್ಷರೇ 2.5 ವರ್ಷ ಆಗಿದೆ. ನಾನೇ ಮುಖ್ಯಮಂತ್ರಿ. ನಾನೇ ಇರ್ತೀನಿ. ಅರ್ಥನೆ ಮಾಡ್ಕೊಂತ ಇಲ್ಲ. ನಾನೇ ಇರ್ತೀನಿ. ತಿರುಗಿ ಏನ್ ನೋಡ್ತೀರಿ? ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ. ಪಾಪ ಯಡಿಯೂರಪ್ಪನು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ. ಮತ್ತೆ ಮೊದ್ಲೆಲ್ಲ ಮಾತುಕತೆ ಆಗಿತ್ತು. ಡಿಕೆ ಸುರೇಶ್ ಖರ್ಗೆನುವೆ ಸಾಕ್ಷಿ ಅವ್ರೆ ಅಂತಿದ್ವಲ್ಲ. ಏನೋ ಕಾಣೆ ಈಗ ಸಿದ್ದಣ್ಣ ಈ ಬಾಂಬ್ ಹಾಕೈತೆ. ಮಿನಿಸ್ಟರ್ಗಳು ಈಗ ಸಿದ್ದಣ್ಣ ಹೇಳಿದ್ದೇ ಫೈನಲ್ ಅನ್ಕೊಂಡ್ ಓಡಾಡ್ತಾವೆ. ನಾವು ಹೈಕಮಾಂಡ್ ಪಾರ್ಟಿ. ಹೈಕಮಾಂಡ್ ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು. ಹೈಕಮಾಂಡ್ ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರಲ್ಲ ಅದೇ ಫೈನಲ್. ಸಾಹೇಬ್ರು ಏನ್ ಹೇಳ್ತಾರೆ ಅವರ ಒಂದು ತೀರ್ಮಾನ ಅದೇ ಫೈನಲ್. ನಮಗೆ ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಮಾನ್ಯ ಮುಖ್ಯಮಂತ್ರಿನೇ ಹೇಳಿದ್ದಾರೆ. ಡಿಕೆ ಏನಂತಪ್ಪ ಇದಕ್ಕೆ? ಡಿಕೆ ಸಿದ್ದಣ್ಣನ ಮೇಲಿನ ಸಿಟ್ಟೆಲ್ಲ ತಗೊಂಡು ಹೋಗಿ ವಿಜಯೇಂದ್ರ ಮೇಲೆ ತೀರಿಸ್ತೈತೆ ಕಣೆ. ಅವೆಲ್ಡವೇ ಕುಸ್ತಿಗೆ ಬಿದ್ದವೆ. ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಭ್ರಷ್ಟಾಚಾರದ ಪಿತಾಮಹರು ಯಾರು ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್. ಅವ್ರ ಅಕೌಂಟ್ಗಳು ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಯಾವನ್ಗೂ ದಬ್ಬಾಳಿಕೆ ಮಾಡ್ದಂಗೆ ಬೆದರಿಕೆ ಹಾಕ್ದಂಗೆ ಡಿ.ಕೆ. ಶಿವಕುಮಾರ್ ನನಗೆ ಹಾಕೋದಕ್ಕೆ ಬರಬೇಡಿ. ವಿಜೇಂದ್ರ ಉತ್ತರ ಕೊಡೋಣ. ಇವೆಲ್ಡು ಒಳ ಒಪ್ಪಂದ ಮಾಡ್ಕೊಂಡವೆ ಅಂತವ ಯತ್ನಾಡು ಮೈಕ್ ಸಿಕ್ತಾಗೆಲ್ಲ ಬಡ್ಕೊಳ್ಳೋದಲ್ಲ. ಈಗ ನೋಡಿದ್ರೆ ಇವೆಲ್ಡು ಈ ರೇಂಜಿಗೆ ಕುಸ್ತಿ ಮಾಡ್ತಾವೆ. ಒಪ್ಪಂದ ಮಾಡ್ಕೊಂಡಿಲ್ಲ, ನಾವು ಎದುರಾಳಿಗಳು. ಕಾಲ ಬಂದ್ರೆ ಕೈ ಮಿಲಾಯಿಸಕ್ಕೂ ರೆಡಿ ಅಂತವ ವಿಜಯ್ ತೋರಿಸ್ಕೊಂತೈತೆ. ಯತ್ನಾಳಿನ ಜೊತೆ ಕುಸ್ತಿ ಆಡಿ ಮನೆ ಕಳ್ಕೊಳ್ಳೋದ್ಕಿಂತ ಡಿಕೆ ಜೊತೆ ಕುಸ್ತಿ ಮಾಡಿ ಮೈಸ್ ಲೀಡರ್ ಆಗನೆ ಅಂತ ಹೊಂಟಿರ್ಬೇಕು ಕಂಡ್ಲ. ಆಲ್ ದ ಬೆಸ್ಟ್ ಹೇಳಿ ಮೈಕ್ ಆಫ್ ಮಾಡ್ಲ. ಶಿವನಿ ಶಂಭುಲಿಂಗ. ಕಣ್ಣು